ಇವತ್ತಿನ ದಿವಸ ನಮ್ಮ ಹಾಸನ ಜಿಲ್ಲೆಯ ಏನು ಎಲ್ಲ ಭಾಗದಿಂದನೂ ಕೂಡ ಮುಖಂಡರ ಮುಖಂಡರುಗಳು ಹಾಗೂ ಕಾರ್ಯಕರ್ತರ ಸಭೆನ ಕರಿಬೇಕು, ಒಂದು ಪೂರ್ವಭಾವಿ ಸಭೆನ ಮಾಡಬೇಕು ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಯವರಾದಂಥ ಕುಮಾರಣ್ಣವರು ಕೂಡ ಏನು ಕರೆಗೆ ಹೋಗಿದ್ರು. ಹಾಗೂ ಹೆಚ್ಚಾಗಿ ಸಮಯ ಇಲ್ಲ, ಯಾಕಂದ್ರೆ ಪಾಪ ಎಲ್ಲ ಊಟದ ಸಮಯನೂ ಆಯ್ತು, 10:30 ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವೇದಿಕೆ ಮೇಲಿರುವಂತ ನಮ್ಮ ಎಲ್ಲ ಶಾಸಕರುಗಳು ಹಾಗೂ ಅಭ್ಯರ್ಥಿಗಳು ಹಾಗೂ ಮುಖಂಡರುಗಳು ಎಲ್ಲರಿಗೂ ಒಂದು ಸುತ್ತ ನಾನು ಎರಡು ಮಾತಾಡೋಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಮ್ಮ ಲೋಕಸಭಾ ಚುನಾವಣೆ ಏನು ಬಂದಿದೆ, ಈ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಡೋದಕ್ಕೋಸ್ಕರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಏನು ಕರೆ ಕೂಗಿದ್ದಾರೆ. ಅದಕ್ಕೆ ಇವತ್ತು ನಾವು ಕೆಲವು ಒಂದು 5,000 to 6,000 ಜನ ಸೇರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿದ್ವಿ. ಆದ್ರೆ ಇವತ್ತು ಬಂದಿರೋ ಒಂದು ರೀತಿಯಲ್ಲಿ ಜನ ನೋಡಿದ್ರೆ ನಮ್ಮ ಕುಮಾರಣ್ಣನ ಮೇಲೆ ವಿಶ್ವಾಸ ಇಟ್ಟು, ಇವತ್ತು ನಮ್ಮ ಪಕ್ಷದ ಮೇಲೆ ವಿಶ್ವಾಸನ ಇಟ್ಟು ಇವತ್ತು ಇಷ್ಟೊಂದು ಜನ ಸೇರಿ ಇವತ್ತು ನಮ್ಗೆಲ್ಲ ಸಹಕಾರ ಕೊಡ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಗೆಲ್ಲರೂ ಕೂಡ ಒಂದು ಶಕ್ತಿ ತುಂಬಾ ಅಂತ ಕೆಲಸನ ಇವತ್ತು ಮುಖಂಡರುಗಳು ಕಾರ್ಯಕರ್ತರು ಮಾಡ್ತಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇವತ್ತು ಮಾತಾಡಬೇಕಾಗಿರೋದು ಕುಮಾರಣ್ಣ ಇವತ್ತು ಬಹಳಷ್ಟು ಮಾತಾಡ್ಬೇಕು ಇವತ್ತು ನಮ್ಗೆ. ಯಾಕಂದ್ರೆ ಬಹಳ ದಿನದಿಂದ ಆದ್ಮೇಲೆ ಇವತ್ತು ಸುಮಾರು 9-8 ತಿಂಗಳಾದ್ಮೇಲೆ ಕುಮಾರಣ್ಣ ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ನಮ್ಮ ಜಿಲ್ಲೆ ನಾಯಕರುಗಳು ಎಲ್ಲರನ್ನೂ ಖುದ್ದಾಗಿ ಮಾತಾಡಿಸಿ ಅವ್ರಿಗೆ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಅವ್ರೇನು ಬಂದಿದ್ದಾರೆ. ಇವತ್ತು ಅವರು ಮಾತಾಡೋ ಅಂತ ನಿಟ್ಟಲ್ಲಿ ನಾವೆಲ್ಲರೂ ಕೇಳಿಸ್ಕೊಳ್ಳೋದಕ್ಕೆ ಆತುರದಿಂದ ಸುಮಾರು 10:30 ಕಾಯ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಮಗೆ ಗೊತ್ತಿದೆ ಏನಿದೆ ಅಂತ. ಇವತ್ತೇನಾಗಿದೆ, ರೈತರುಗಳು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ರೈತರುಗಳು ಯಾವ ಒಂದು ಬರಗಾಲದಲ್ಲಿ ಇವತ್ತು ನಷ್ಟನ ಅನುಭವಿಸಿದಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಪ್ರತಿಯೊಂದು ಪಂಚಾಯಿತಿಗಳು ಹೋದಂತ ಸಂದರ್ಭದಲ್ಲಿ, ಕುಂದುಕೊರತೆ ಸಭೆಗಳು ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ರೈತರುಗಳು ತಿಳಿಸಿದ್ದಾರೆ ನನಗೆ. ಇವತ್ತು ನಾನು ಹೇಳ್ಬೇಕಾಗತ್ತೆ, ನಾನು ಹೆಚ್ಚಾಗಿ ಸಮಯ ತಗೊಳ್ಳಲ್ಲ, ಅದಕ್ಕೆ ಬಾಲಣ್ಣ ಕೇಳಿದೆ. ನಮ್ಗೆ ಅಲ್ಲಿ ಮೇಲೋದ್ರು 2 ನಿಮಿಷ ಟೈಮ್ ಕೊಡ್ತಾರೆ, ಇಲ್ಲಿ ಬಾಲಣ್ಣ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಇನ್ನೂ ಒಂದು 3 ನಿಮಿಷ ಹೆಚ್ಚಾಗಿ ಕೊಡ್ತೀನಿ, 5 ನಿಮಿಷ ಮಾತಾಡು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾವ್ ಯಾವಾಗ್ಲೂ ಕೂಡ ಕುಮಾರಣ್ಣನ ಆಶಾಕಿರಣವಂತರು ನೋಡ್ತೀವಿ. ಯಾಕೆ ಅಂದ್ರೆ ನಾವು ಹೋದ 5 ವರ್ಷ 6 ವರ್ಷದ ಹಿಂದೆ ನಾವು ರೈತರುಗಳನ್ನ ನೋಡ್ತಾ ಇದ್ವಿ. ಮಂಡ್ಯದಲ್ಲಿ ಬೆಂಕಿ ಹಚ್ಚಿ ಕಬ್ಬನ್ ಗದ್ದೆಗಳಿಗೆ ಬೆಂಕಿ ಹಚ್ಚಿ ಅವತ್ತಿನ ದಿವಸ ಏನು ಕಬ್ಬನ್ ಗದ್ದೆ ಒಳಗಡೆ ಹೋಗೋಂತ ಕೆಲಸನ ಮಾಡ್ತಿದ್ರು ರೈತರುಗಳು. ಅವತ್ತಿನ ದಿವಸ ಯಾರು ಕೂಡ ರೈತರ ಪರವಾಗಿ ನಿಂತು ಕೆಲಸ ಮಾಡಲಿಲ್ಲ. ಆದ್ರೆ ಕುಮಾರಣ್ಣವರು ಅವತ್ತು ಒಂದು ಮಾತು ಹೇಳಿದ್ರು, ರೈತರುಗಳು ಯಾವತ್ತೂ ಕೂಡ ದಯವಿಟ್ಟು ಆತರ ದೃಢವಾದಂತ ನಿರ್ಧಾರಗಳನ್ನ ತಗೊಳ್ಳೋಂತ ಕೆಲಸನ ಮಾಡಬೇಡಿ, ನಾನು ನಿಮ್ ಪರ ನಿಂತ್ಕೊಳ್ಳೋಂತ ಕೆಲಸನ ಮಾಡ್ತೀನಿ ಅಂತ ಕೇವಲ ಆತ್ಮಸ್ಥೈರ್ಯ ತುಂಬದೇನೆ ಅವತ್ತು ತಾತ್ಕಾಲಿಕ ಆರ್ಥಿಕ ಶಕ್ತಿ ತುಂಬ ಅಂತ ಕೆಲಸ ಮಾಡಿ ಪ್ರತಿ ಕುಟುಂಬಕ್ಕೆ 50,000 ರೂಪಾಯಿ ಕೊಟ್ಟು ಅವರ ಕಣ್ಣೀರನ್ನ ಒರೆಸ ಅಂತ ಕೆಲಸನ ಮಾಡಿದಂತ ಏಕೈಕ ವ್ಯಕ್ತಿ ಇವತ್ತೇನಾದ್ರು ಇಡೀ ರಾಜ್ಯದಲ್ಲಿ ಏನಾದ್ರು ಇದ್ರೆ ಅದು ಕುಮಾರಣ್ಣ ಅಂತ ನಾವು ಎದೆ ತಟ್ಕೊಂಡು ಹೇಳೋ ಅಂತ ಕೆಲಸನ ಮಾಡಬೇಕಾಗತ್ತೆ ಇವತ್ತು. ಅದಾದ ನಂತರ ಹೇಳಿದ್ರು, ಕೇವಲ 3 ತಿಂಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಂತ ಕೆಲಸ ಆಗುತ್ತೆ. ಬಂದ ನಂತರ ನನ್ನ ಮೊದಲನೇ ಕೆಲಸ ಮಾಡೋದು 48 ಗಂಟೆ ಕಾಲದಲ್ಲಿ ನಾನು ಸಂಪೂರ್ಣ ರೈತರುಗಳನ್ನ ಸಂಪೂರ್ಣ ರೈತರನ್ನ ಸಾಲ ಮುಕ್ತವಾಗಿ ನಾನು ಮಾಡ್ತೀನಿ ಅಂತ ಏನವತ್ತು ಮಾತು ಕೊಟ್ಟಿದ್ರು. ಇವತ್ತು ಅದರಂತೆ ನಡ್ಕೊಂಡು ಸಂಪೂರ್ಣ ಸಾಲ ಮುಕ್ತರಾಗಿ ಇವತ್ತು ರೈತರನ್ನ ಮಾಡೋ ಅಂತ ಕೆಲಸನ ಮಾಡಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಇವತ್ತು ಬರಗಾಲದಲ್ಲಿ ಇವತ್ತು ರೈತರುಗಳು ಮತ್ತೊಂದ್ಸರಿ ಎಲ್ಲರೂ ಕೂಡ ಸಾಲಗಾರ ಆಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂದ್ರೆ ಇವತ್ತು ಈ ಸರ್ಕಾರ ತಗೊಂಡಿರೋಂತ ನಿರ್ದೇಶನ, ಇವತ್ತು ಈ ಸರ್ಕಾರ ತಗೊಂತಾ ಇರೋಂತ ಒಂದು ಏನು ಆದೇಶಗಳನ್ನ ಮಾಡಿದವೆ, ಇವಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಅಂತ ನಾವು ಹೇಳ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಬೇಕು ನಾವು ಇವತ್ತು ರೈತರುಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ. ಇನ್ನೊಂದು ತಿಂಗಳು ಹೋದ್ರೆ ಯಾವ ಬೋರ್ವೆಲ್ ಕೂಡ ಇವತ್ತೆಲ್ಲ ಕೂಡ ಬೋರ್ವೆಲ್ಗಳಲ್ಲಿ ನೀರು ನಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಇವತ್ತು ಕೆಲವು ಕೆರೆಗಳು 1.5 ವರ್ಷದಿಂದ ನಾವು ಕೋಡಿ ಹೊಡೆದು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಇವತ್ತೇನಾಗಿದೆ, ಎಲ್ಲಾ ಕೆರೆಗಳನ್ನು ಬತ್ತೋಗಿರೋಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ. ಅಂತರ್ಜಲೀಯ ನೀರುಗಳು ಖಾಲಿ ಆಗ್ತಾ ಇದೆ. ಇವತ್ತು ಪರಿಸ್ಥಿತಿ, ಇವತ್ತು ಕರೆಂಟು
ಸುಮಾರು ಹೇಳಿದ್ರು, ಪ್ರಕಟಣೆ ಮಾಡಿದ್ರು 7 ಗಂಟೆ ಕಾಲ ಕರೆಂಟ್ ಕೊಡ್ತೀವಿ, 8 ಗಂಟೆ ಕಾಲ ಕರೆಂಟ್ ಕೊಡ್ತೀವಿ ಅಂತ. ಆದ್ರೆ ನಿಜವಾಗ್ಲೂ ಮಾತಾಡಬೇಕು ಅಂದ್ರೆ ಪ್ರತಿಯೊಬ್ಬ ರೈತನಿಗೂ ಗೊತ್ತಿದೆ, ಇವತ್ತು ಕೇವಲ ಬರೀ 1 ಗಂಟೆ ಕಾಲ ಮಾತ್ರ ಕರೆಂಟ್ ಕೊಡುವಂತ ಕೆಲಸನ ಇವತ್ತು ಈ ಸರ್ಕಾರ ಮಾಡ್ತಿದೆ. ಹಾಗಾಗಿ ನಾವು ಕುಮಾರಣ್ಣನ ಕೇಳ್ಕೊಳ್ಳೋದು ಇಷ್ಟೇನೆ, ಆದಷ್ಟು ಬೇಗ ನಿಮ್ಗೆ ಹೆಚ್ಚಿನ ಶಕ್ತಿ ದೇವ್ರು ಕೊಡ್ಲಿ, ನಮ್ಮ ರೈತರುಗಳ ಕಣ್ಣೀರ್ನ ವರ್ಷ ಅಂತ ಕೆಲಸನ ಮಾಡ್ಲಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾವು ಕೇಳ್ಕೊಳ್ಳೋಂತ ಕೆಲಸನ ಮಾಡ್ತಾ ಇದೀವಿ. ಹಾಗಾಗಿ ನನ್ನ ಒಂದು 5 ವರ್ಷದ ಅವಧಿಯಲ್ಲಿ ಇವತ್ತು ಸುಮಾರು 5 ವರ್ಷ ಏನು ಒಬ್ಬ ಸಂಸದನಾಗಿ ಇಲ್ಲಿ ನಾನು ದುಡ್ದೆ, ಅವತ್ತೊಂದು ದಿವಸ ಎಲ್ಲಾ ಪುಣ್ಯಾತ್ಮರು, ನೀವೆಲ್ಲ ಮುಂದೆ ಕುಳ್ತಿರೋಂತ ಪುಣ್ಯಾತ್ಮರು ಅವತ್ತು ಶಕ್ತಿ ಕೊಟ್ಟಿ ನನ್ನ ಒಂದು ಹೆಗಲ ಮೇಲೆ ಹಾಕೊಂಡು ಹೋಗಿ ಅವತ್ತೊಂದು ದಿವಸ ಶಕ್ತಿ ತುಂಬಾ ಅಂತ ಕೆಲಸ ಮಾಡಿ ಒಂದು ದೊಡ್ಡ ಅಂತರದಲ್ಲಿ ಕೆಲಸನ ಮಾಡಿದ್ರಿ. ಆ 5 ವರ್ಷದ ಒಂದು ಏನು ಹಾದಿಯಲ್ಲಿ ನಡೆದೆ, ಆ 5 ವರ್ಷನೂ ಕೂಡ ಪ್ರತಿ ಸಂದರ್ಭದಲ್ಲಿ ನನ್ನ ಹಿರಿಯ ತಂದೆ ತಾಯಂದಿರಾದಂತ ನಿಮ್ಮಂತವರು ಹಾಗೂ ನನ್ನ ಸಹೋದರರು ಪ್ರತಿ ನಿಮಿಷನೂ ಕೂಡ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಹೋಗಬೇಕು ಅಂತ ಏನು ಮಾರ್ಗದರ್ಶನ ಕೊಟ್ಟಿದ್ದೀರಾ, ಅದು ನನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂತ ಒಂದು ಸನ್ನಿವೇಶ ಅಂತ ಈ ವೇದಿಕೆಯಲ್ಲಿ ಮಾತಾಡ್ತಾ, ನಾನು ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ ಜೊತೆ ನಿಂತು ಅದೇ ರೀತಿ ಕೆಲಸ ಮಾಡೋ ನಿಟ್ಟಲ್ಲಿ ಮಾಡ್ತೀವಿ. ನಮ್ಮ ದೇವೇಗೌಡರು ಸಾಹೇಬರು ಕುಮಾರಣ್ಣನ ಮಾರ್ಗದರ್ಶನದ ಮೇಲೆ, ಎಲ್ಲರ ಶಾಸಕರು ಮತ್ತೆ ಹಿರಿಯರ ಮುಖಂಡರುಗಳ ಮಾರ್ಗದರ್ಶನದ ಮೇಲೆ ನಿಮ್ ಜೊತೆ ನಿಂತು ನಾವು ಕೆಲಸ ಮಾಡೋ ನಿಟ್ಟಲ್ಲಿ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ನಾವು ಉಳಿಸಬೇಕಾಗಿರೋದು ಮುಖ್ಯವಾಗಿ 2ನ. ಒಂದು, ನಮ್ಮ ದೇಶನ ಉಳಿಸೋ ಅಂತ ಕೆಲಸ. ಈ ಚುನಾವಣೆ ಬರ್ತಾ ಇರೋದು ಕೇವಲ ಪ್ರಜ್ವಲ್ ರೇವಣ್ಣ ಚುನಾವಣೆ ಅಲ್ಲ, ಇವತ್ತು ಈ ದೇಶದ ಚುನಾವಣೆ ಇದು. ಇವತ್ತು ಈ ದೇಶನ ಉಳಿಸೋಂತ ಶಕ್ತಿ ನಿಮ್ಮ ಕೈಯಲ್ಲಿದೆ, ಇವತ್ತು ರೈತರನ್ನ ಉಳಿಸೋಂತ ಶಕ್ತಿ ನಿಮ್ಮ ಕೈಯಲ್ಲಿದೆ. ಇವತ್ತು ಇವೆರಡೂ ಉಳಿಸೋಂತ ಶಕ್ತಿ ನಾವೆಲ್ಲರೂ ಕಾರ್ಯಕರ್ತರು ಒಂದಾಗಿ ಮಾಡೋ ನಿಟ್ಟಲ್ಲಿ ಇವತ್ತು ಕೆಲಸ ಮಾಡಬೇಕಾಗುತ್ತೆ. ನಾನು ಕೂಡ ಒಬ್ಬ ಸಂಸದನಾಗಲ್ಲ, ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ನಿಮ್ಮ ಜೊತೆ ಕೂತ್ಕೊಂಡು ಕಾರ್ಯಕರ್ತನಾಗಿ, ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಿ ಮತ್ತೊಮ್ಮೆ ದೇವೇಗೌಡರಿಗೆ ಕುಮಾರನಿಗೆ ಶಕ್ತಿ ತುಂಬಾ ಅಂತ ಕೆಲಸನ ನಾವು ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಪ್ರಮಾಣ ಮಾಡೋಣ ಅಂತ ಕೆಲಸನ ಮಾಡ್ತೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೇದಾಗ್ಲಿ, ರೈತರುಗಳಿಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ನಾವು ಕೂಡ ಆಶ್ರಯಿಸ್ತಾ ಇವತ್ತು ನಿಮ್ಮೆಲ್ಲರ ಸಹಕಾರದ ಮೇಲೆ, ಕುಮಾರಣ್ಣನ ಸಹಕಾರದ ಮೇಲೆ, ದೇವೇಗೌಡರ ಸಹಕಾರದ ಮೇಲೆ ಹಾಗೂ ನಮ್ಮ ಎಲ್ಲ ಶಾಸಕರುಗಳ ಸಹಕಾರದ ಮೇಲೆ ಇವತ್ತು ಸುಮಾರು 15,500 ಕೋಟಿ ರೂಪಾಯಿ ಅನುದಾನನ ತಂದು ಇವತ್ತು ಒಂದು ಸೆಂಟ್ರಲ್ ಗವರ್ಮೆಂಟ್ ಮುಖಾಂತರ ಕೆಲಸನ ಮಾಡುವಂತ ನಿಟ್ಟಲ್ಲಿ ನಾವು ಮಾಡ್ತಾ ಇದೀವಿ. ಹಾಗಾಗಿ ಇದೇ ತರ ನಿಮ್ಮ ಸಹಕಾರ, ಆಶೀರ್ವಾದ ಹಾಗೂ ಎಲ್ಲ ನಿಮ್ಮ ವಿಶ್ವಾಸ, ಪ್ರೀತಿ ಇದೇ ತರ ಇರ್ಲಿ ಅಂತ ನಾನು ಕೇಳ್ತಾ, ಹಾಗೆ ಸಣ್ಣ ಪುಟ್ಟ ತಪ್ಪುಗಳೇನಾದ್ರು ಮಾಡಿದ್ರೆ, ಯಾಕಂದ್ರೆ ನನ್ನ ವಯಸ್ಸು 27 ವರ್ಷಕ್ಕೆ ನಾನು ಆಯ್ಕೆ ಆಗೋದೆ, 33 ವರ್ಷ ಇವತ್ತು. ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ನಾನು ಹೃದಯಪೂರ್ವಕವಾಗಿ ನನ್ನ ಕಾರ್ಯಕರ್ತರು ಮತ್ತೆ ನನ್ನ ಮುಖಂಡರುಗಳ ಮುಂದೆ ನಾನು ಕ್ಷಮಿಸಿ ಅಂತ ನಾನು ಮನವಿ ಮಾಡೋಕಂತ ಕೆಲಸನ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ ಅಂತ ಹೇಳಿ ಆಶ್ರಯಿಸ್ಲಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.